ಎಲ್ಲರಿಗೂ ನಮಸ್ಕಾರ. ನಮ್ಮ DVS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತೊಂದು ಬ್ರೇಕಿಂಗ್ ನ್ಯೂಸ್ ಒಂದಿಗೆ ಬಂದಿದ್ದೇವೆ. ಅದೆಂತ ಅಂತ ಹೇಳಿದರೆ, ಕರ್ನಾಟಕದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ 12ಕ್ಕೆ ಬೀಗ ಬಿದ್ದಿದೆ. ಯಾವ ರೀಸನಿಗೆ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿದೆ, ಅದರ ನಿಜವಾದ ಕಾರಣ ಏನು, ಇದು ಪರ್ಮನೆಂಟಾ ಅಥವಾ ಟೆಂಪರರಿಯಾ, ಇದೆಲ್ಲ ವಿಷಯವನ್ನು ನಾವು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತಿದ್ದೇವೆ. ಈ ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈಗ ನಮ್ಮ ಬಿಗ್ ಬಾಸ್ ಸೀಸನ್ 12 ಆಗ್ತಿರುವ ಜಾಗ ಯಾವುದಂತ ಹೇಳಿದರೆ ಜಾಲಿವುಡ್ ಸ್ಟುಡಿಯೋ ಅಂತ. ಇದು ಈ ಸಲ ಹೊಸದಾಗಿ ಜಾಲಿವುಡ್ ಸ್ಟುಡಿಯೋದಲ್ಲಿ ನಮ್ಮ ಬಿಗ್ ಬಾಸ್ ಮನೆ ನಿರ್ಮಿಸಿದ್ದಾರೆ. ಕೋಟಿ ವೆಚ್ಚದಲ್ಲಿ ನಿರ್ಮಿಸಿದ್ದಾರೆ. ಇದು ಯಾವುದೇ ಬಿಗ್ ಬಾಸ್ ಮನೆ ಅಥವಾ ಬಿಗ್ ಬಾಸ್ ಆಯೋಜಕರಿಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಇದು ಜಾಲಿವುಡ್ ಸ್ಟುಡಿಯೋ ಉಂಟಲ್ವಾ, ಅಲ್ಲಿಗೆ ಸಂಬಂಧಪಟ್ಟ ವಿಷಯದಿಂದ ಈಗ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿರೋದು. ಅಂದರೆ ನಿಮಗೆ ಎಕ್ಸಾಂಪಲ್ ಆಗಿ ಹೇಳಬೇಕಂತೇಳಿದರೆ, ಇದು ಒಂದು ಮನೆಯ ಪ್ರಾಬ್ಲಮ್ ಅಲ್ಲ, ಮನೆ ಒಂದು ಜಾಗದಲ್ಲಿ ಇರ್ತದಲ್ವಾ, ಆ ಜಾಗದ ಪ್ರಾಬ್ಲಮಿಂದ ಈಗ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿದೆ. ಅದು ಏನಂತ ಹೇಳಿದರೆ, ಈಗ ನಮ್ಮದು ಜಾಲಿವುಡ್ ಸ್ಟುಡಿಯೋ ಅಂತ ಹೇಳೋದು ಅಲ್ಲಿ ಬಿಗ್ ಬಾಸ್ ಮನೆ ಮಾತ್ರ ಅಲ್ಲ, ಇದೊಂದು ದೊಡ್ಡ ಸ್ಟುಡಿಯೋ. ಅಲ್ಲಿ ನಮ್ಮದು ಗೇಮ್ಸ್, ಆ್ಯಕ್ಟಿವಿಟೀಸ್, ಪೂಲ್ ಎಲ್ಲ ಇದೆ. ಮಾನ್ಯ ಅರಣ್ಯ ಸಚಿವರು ಒಂದು ಟ್ವೀಟ್ ಮಾಡಿದ್ದಾರೆ. ಪರಿಸರ ಕಾಯ್ದೆ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಬಿಗ್ ಬಾಸ್ ಸೀಸನ್ 12 ಮುಚ್ಚಲು ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ನೋಟಿಸ್ ಜಾರಿ. ರಾಮನಗರ ಜಿಲ್ಲೆಯ ಬಿಡದಿ ಬಳಿ ಇರುವ ವೆಲ್ಸ್ ಸ್ಟುಡಿಯೋಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಜಾಲಿವುಡ್ ಸ್ಟುಡಿಯೋ ಸಂಸ್ಥೆಗೆ ಜಲ ಕಾಯ್ದೆ ಹಾಗೂ ವಾಯು ಕಾಯ್ದೆಯಡಿ ಅಗತ್ಯ ಅನುಮತಿಗಳನ್ನು ಪಡೆಯದೆ ಕಾರ್ಯಾಚರಣೆ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ನೋಟಿಸ್ ನೀಡಲಾಗಿದೆ. ಬಿಗ್ ಬಾಸ್ ಕಾರ್ಯಕ್ರಮ ನಡೆಯುತ್ತಿರುವ ಈ ಸ್ಟುಡಿಯೋಗೆ ಮಂಡಳಿ ಈಗಾಗಲೇ 2 ಬಾರಿ ನೋಟಿಸ್ ನೀಡಿದ್ದರೂ ಅನುಪಾಲನೆ ಆಗದ ಕಾರಣ ಕ್ರಮ ಕೈಗೊಳ್ಳಲಾಗಿದೆ. ಅಲ್ಲದೆ STP ಸರಿಯಾಗಿ ಕಾರ್ಯನಿರ್ವಹಿಸಿಲ್ಲದಿರುವುದು, ತ್ಯಾಜ್ಯ ವಿಲೇವಾರಿ ಸಮರ್ಪಕವಾಗಿಲ್ಲದಿರುವುದು ಹಾಗೂ ಜನರೇಟರ್ಗಳಿಗೂ ಅಗತ್ಯ ಅನುಮತಿ ಇಲ್ಲದಿರುವುದು ಗಮನಕ್ಕೆ ಬಂದಿದೆ. ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ, ಪರಿಸರ ಕಾಯ್ದೆ ಉಲ್ಲಂಘಿಸಿದರೆ ಕ್ರಮ ಅನಿವಾರ್ಯ ಎಂದು ಟ್ವೀಟ್ ಮಾಡಿದ್ದಾರೆ. 2024ರಲ್ಲಿ 2 ಬಾರಿ ನೋಟಿಸ್ ಕೊಟ್ಟಿದ್ದರು ಬೆಂಗಳೂರು ಜಿಲ್ಲಾಡಳಿತ. ಆದರೆ ಇದಕ್ಕೆ ಅವರು ನಮ್ಮ ಜಾಲಿವುಡ್ ಸ್ಟುಡಿಯೋ ಅವರು ಏನು ಕೇರ್ ಅಂದಿಲ್ಲಂತೆ, ಅದಕ್ಕೇನು ರೆಸ್ಪಾನ್ಸ್ ಮಾಡಲಿಲ್ಲಂತೆ. ಹಾಗಾಗಿ ಇವತ್ತು ರಾಮನಗರ ತಹಶೀಲ್ದಾರ್ ತೇಜಸ್ವಿನಿ ಅವರು ಡೈರೆಕ್ಟಾಗಿ ಎಂಟ್ರಿ ಕೊಟ್ಟಿದ್ದಾರೆ. 1:30 ಹೊತ್ತಿಗೆ ಎಂಟ್ರಿ ಕೊಟ್ಟವರು ಅಲ್ಲಿ ಮೀಟಿಂಗ್ ಆಗಿ ಸೀಸ್ ಮಾಡಿದ್ದಾರೆ. ಬಿಗ್ ಬಾಸ್ ಅವರನ್ನು ಖಾಲಿ ಮಾಡಲಿಕ್ಕೆ ಟೈಮ್ ಕೊಟ್ಟಿದ್ದಾರೆ. ಏನೋ 1.5 ಗಂಟೆ ಏನೋ ಕೊಟ್ಟಿದ್ರಂತೆ. ಅಲ್ಲಿರುವ ಕಂಟೆಸ್ಟೆಂಟನ್ನು ಕೂಡ ಆದಷ್ಟು ಬೇಗ ಹೊರಗೆ ತರಬೇಕಂತೇಳಿ. ಈಗ ಬಂದಿರುವ ಮಾಹಿತಿ ಪ್ರಕಾರ ಈಗಾಗಲೇ ಬಿಗ್ ಬಾಸ್ ಕಂಟೆಸ್ಟೆಂಟನ್ನೆಲ್ಲ ಹೊರಗೆ ತಂದು ಮೀಟಿಂಗ್ ಮಾಡ್ತಿದ್ದಾರೆ. ಅಂಥೇಳಿದರೆ ಕಂಟೆಸ್ಟೆಂಟ್ಗಳಿಗೂ ಹೇಳಬೇಕಲ್ವ ಏನು ರೀಸನ್ ಅಂತ. ನಂತರ ನೆಕ್ಸ್ಟ್ ಸ್ಟೆಪ್ ಏನು ತಗೊಳ್ಳೋದು, ಈಗೇನು ಅವರನ್ನು ಹೋಟೆಲಲ್ಲಿ ಇರಿಸೋದಾ ಅಥವಾ ಮನೆಗೆ ಕಳಿಸೋದಾ ಅಥವಾ ಎಷ್ಟು ದಿನ ಬ್ರೇಕ್ ತಗೊಂಡು ಶೋ ಕಂಟಿನ್ಯೂ ಮಾಡೋದು, ಆ ಥರ ಮೀಟಿಂಗ್ ಆಗ್ತಿದೆ ಅಂತೆ. ಇನ್ನೂ ಯಾವುದೇ ರೀತಿ ಅಫಿಷಿಯಲ್ ಅಪ್ಡೇಟ್ ಬಂದಿಲ್ಲ. ಬಂದರೆ ನಾವು ನಮ್ಮ ಚಾನಲಲ್ಲಿ ನಿಮಗೆ ತಿಳಿಸ್ತೇವೆ. ಜಿಲ್ಲಾಡಳಿತ ಮತ್ತು ಬಿಗ್ ಬಾಸ್ ಆಯೋಜಕರಿದ್ದಾರಲ್ವ, ಅವರಿಗೆಲ್ಲ ತುಂಬ ಮಾತುಕತೆ ಆಗಿದೆ ಈ ವಿಷಯವಾಗಿ. ಯಾಕಂದರೆ ಬಿಗ್ ಬಾಸ್ ಅನ್ನೋದು ದೊಡ್ಡ ರಿಯಾಲಿಟಿ ಶೋ, ಕೋಟಿ ಬಂಡವಾಳ ಹಾಕಿರ್ತಾರೆ. ಹಾಗಾಗಿ ಅವರು ತುಂಬ ಹೊತ್ತು ಮೀಟಿಂಗ್ ಮಾಡಿದ್ದಾರೆ ಕ್ಲೋಸ್ ಮಾಡುವ ವಿಷಯದ ಬಗ್ಗೆ. ಆದರೆ ಇವರು ನೋಟಿಸ್ ತಂದಿದ್ದಾರೆ, ಅವರಿಗೆ ಏನೂ ಮಾಡಲಿಕ್ಕೆ ಆಗಲಿಲ್ಲ. ಈಗ ಅಟ್ ಪ್ರೆಸೆಂಟ್ ಅವರು ಒಮ್ಮೆ ಕ್ಲೋಸ್ ಮಾಡಲೇಬೇಕಾಗಿದೆ. ನಂತರ ಏನೋ ಕಾನೂನು ಮುಖಾಂತರ ಹೋರಾಡಿ ಅವಕಾಶ ಕೇಳಿ ಇದೇನು ರೀಓಪನ್ ಆಗ್ಬೋದು. ಇದೇನು ಪರ್ಮನೆಂಟ್ ಕ್ಲೋಸ್ ಆದದ್ದಲ್ಲ. ಈಗೊಂದು ಕಮರ್ಷಿಯಲ್ ಆ್ಯಕ್ಟಿವಿಟಿ ಆಗ್ತದೆ ಅಂತ ಹೇಳಿದರೆ ಅಲ್ಲಿ ಸರಿಯಾಗಿ ತ್ಯಾಜ್ಯ ವಿಲೇವಾರಿ ಹಾಕಬೇಕು. ಯಾಕಂದರೆ ಪರಿಸರಕ್ಕೆ ಹಾನಿ ಆಗಬಾರ್ದು. ಇಲ್ಲಿ ಏನಂತ ಹೇಳಿದರೆ ನೀರು ಗಲೀಜಾಗ್ತದೆ, ಪ್ರವಾಸಿಗರ ಕಸ ಅಲ್ಲೇ ಇರ್ತದೆ. ಅದು ಯಾವುದು ಕರೆಕ್ಟಾಗಿ ಅವರು ನಿರ್ವಹಣೆ ಮಾಡಲಿಲ್ಲ ಅಂತ ಹೇಳಿ ಅವರ ವಿರುದ್ಧ ಕಂಪ್ಲೇಂಟ್ ಆಗಿದೆ. ಬಿಗ್ ಬಾಸ್ ಟೀಮ್ ಅವರು ಕೂಡ ಜಾಗ ಸೆಲೆಕ್ಟ್ ಮಾಡುವಾಗ ಇದನ್ನು ಸ್ವಲ್ಪ ನೋಡಿಕೊಳ್ಬೇಕಿತ್ತು. ಯಾಕಂದರೆ ಆ ಸ್ಟುಡಿಯೋ ಯಾವ ರೀತಿ ಇದೆ ಅಂದರೆ ಆಲ್ರೆಡಿ ಅವರಿಗೆ ಅವರ ವಿರುದ್ಧ ಏನು ನೋಟಿಸ್ ಎಲ್ಲ ಬಂದಿತ್ತು. ಅದೆಲ್ಲ ಬಿಗ್ ಬಾಸ್ ಟೀಮು ಅಷ್ಟು ತಿಳ್ಕೊಳ್ಳದೆ ಅಲ್ಲಿ ಪ್ಲೇಸ್ ಪರ್ಚೇಸ್ ಮಾಡಿದ್ದಾರೆ. ಅಂದರೆ ಈಗ ಅವರು ಮನೆ ಮಾಡಿದ್ದಾರೆ. ನೋಡುವ ಮುಂದೆ ಏನಾಗ್ತದೆ ಅಂತ ಹೇಳಿ. ನಾಳೆ ಗೊತ್ತಾಗ್ಬೋದು ಏನಾಗ್ತದೆ ಅಂತ ಹೇಳಿ. ಯಾಕಂದರೆ ಕೋರ್ಟಿಗೆಲ್ಲ ಹೋಗ್ತಾರೆ, ಅವಕಾಶ ಕೇಳ್ತಾರೆ ಇವರು ಕೂಡ. ಯಾಕಂದರೆ ಬಿಗ್ ಬಾಸ್ ಅನ್ನೋದು ದೊಡ್ಡ ಶೋ ಆಗಿರೋದ್ರಿಂದ ಇಮಿಡಿಯೇಟ್ ನಿಲ್ಲಿಸಿದರೆ ತುಂಬ ಜನರ ಕೆಲಸ ಹೋಗ್ತದೆ, ತುಂಬ ಬಂಡವಾಳ ಹಾಕಿದ್ದಾರೆ. ಹಾಗಾಗಿ ಕೋರ್ಟ್ ಏನಾದರೂ ಅವಕಾಶ ಕೊಡ್ತದಾ ಶೋಗೆ ಅಂತೆಲ್ಲ ನಾವು ಕಾದು ನೋಡಬೇಕು. ಈಗಾಗಲೇ ಬಿಗ್ ಬಾಸ್ ಶುರುವಾಗಿ 15 ದಿನ ಆಗಿದೆ. 2 ಎಲಿಮಿನೇಟ್ ಕೂಡ ಆಗಿದ್ದಾರೆ. ಇನ್ನು 17 ಕಂಟೆಸ್ಟೆಂಟ್ ಇದ್ದಾರೆ. ನೋಡುವ ಯಾವ ರೀತಿ ಮುಂದುವರಿತದೆ ಶೋ ಅಂತ. ಈ ವಿಷಯ ಬಿಟ್ಟು ಹೇಳೋದಾದರೆ ನಾವು ಕೂಡ ಡೈಲಿ ಬಿಗ್ ಬಾಸ್ ನೋಡ್ತೇವೆ. ನಾವು ಕೂಡ ಬಿಗ್ ಬಾಸ್ ವೀಡಿಯೋಸ್ ಮಾಡಬೇಕಂತ ಪ್ಲ್ಯಾನಿಂಗಲ್ಲಿ ಇದ್ವಿ, ಅದರ ಬಗ್ಗೆ ರಿವ್ಯೂ ಕೊಡಬೇಕಂತ. ಆದರೆ ನಾವು ಸ್ವಲ್ಪ ಬ್ಯುಸಿ ಇದ್ದ ಕಾರಣ ನಮಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಇನ್ ಫ್ಯೂಚರ್ ನಾವು ಅದರ ಬಗ್ಗೆ ವೀಡಿಯೋ ಮಾಡ್ತೇವೆ. ನಾವು ಕೂಡ ಲೈವ್ ನೋಡ್ತಿರ್ತೇವೆ. ಹಾಗಾಗಿ ಮತ್ತು ನೀವು ಬಿಗ್ ಬಾಸ್ ನೋಡುವವರಾಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರಂತ ಹೇಳಿ ಕಮೆಂಟ್ ಮಾಡಿ.
ನಮಗೆ ಸಿಕ್ಕಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೇವೆ. ಇದಕ್ಕಿಂತ ಜಾಸ್ತಿ ನಿಮಗೆ ಏನಾದರೂ ಅದರ ಬಗ್ಗೆ ಗೊತ್ತಿದ್ದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಇದೇ ಥರ ವಿಡಿಯೋ ನೋಡಲಿಕ್ಕೆ ನಮ್ಮ ಚಾನಲಲ್ಲಿ ನೀವು ಇಷ್ಟಪಟ್ಟರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಾವು ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ.